ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ಮಗುಗೆ ಯಾಕೋ ತುಂಬ ಜ್ವರ ಬಂದಿದೆ, ನೀವು ಬನ್ನಿ. ಪೂರ್ಣಿನೇ ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ ಅಂತ ಹೇಳಿದಾಳಲ್ವಾ, ಮಗನ ಪೂರ್ಣಿನೇ ನೋಡ್ಕೊಳ್ಳಿ. ಅಮ್ಮ, ಮಗು ಹುಷಾರಿಲ್ಲ ಅಂತ ಪೂರ್ಣಿ ಫೋನ್ ಮಾಡಿದ್ಲು, ಅದಕ್ಕೆ ಡಾಕ್ಟರ್ ಕರ್ಕೊಬಂದೆ. ಬನ್ನಿ ಡಾಕ್ಟ್ರ್. ಮಗುಗೆ ಹೈ ಫೀವರ್ ಬಂದಿದೆ. ಏನು ಹೇಳ್ತಿದ್ದೀರಾ ಡಾಕ್ಟರ್? ನನ್ನ ಮಗು ಹುಷಾರು ತಪ್ಪಕ್ಕೆ ಹೇಗೆ ಸಾಧ್ಯ? ನಾನು ಕಣ್ಣಿಟ್ಟು ನೋಡ್ಕೊಂಡಿದ್ದೀನಿ. ಗಾಬರಿ ಆಗಬೇಡಿ. ಈ ಸಮಯದಲ್ಲಿ ಮಕ್ಕಳಿಗೆ ಇಮ್ಯುನಿಟಿ ಪವರ್ ತುಂಬ ಕಡಿಮೆ ಇರುತ್ತೆ, ಹಾಗಾಗಿ ಇಂಥ ಕಾಯಿಲೆಗಳು ಬರೋದು ಸಹಜ. ಇಮ್ಯುನಿಟಿ ಕಮ್ಮಿ ಇರುತ್ತಾ? ಇಮ್ಯುನಿಟಿಗೋಸ್ಕರ ಏನಾದರೂ ಮೆಡಿಸಿನ್ ಕೊಡ್ಬೋದಲ್ಲ ಡಾಕ್ಟರ್? ಮಗುವಿನ ಇಮ್ಯುನಿಟಿ ಪವರ್ಗೆ ತಾಯಿ ಎದೆ ಹಾಲಿಗಿಂತ ಬೇರೆ ಮೆಡಿಸನ್ ಇಲ್ಲ. ತುಳಸಿ ಅವರೇ, ನೀವು ಎದೆ ಹಾಲು ಕೊಡ್ತಿದ್ವಾ? ಅದು ಅಮ್ಮ ಆಗೊಮ್ಮೆ ಈಗೊಮ್ಮೆ ಕೊಡ್ತಾರೆ. ಮಿಕ್ಕ ಟೈಮಲ್ಲೆಲ್ಲ ಫಾರ್ಮುಲಾ ಮಿಲ್ಕೇ ಕೊಡ್ತೀವಿ. ತಪ್ಪು ಮಾಡ್ತಾ ಇದ್ದೀರಾ ನೀವು ತುಳಸಿ ಅವರೇ. ಕೆಲವೊಂದು ಸಂದರ್ಭದಲ್ಲಿ ಮಾತ್ರನೇ ತಾಯಿಗೆ ಎದೆ ಹಾಲು ಬರೋದಿಲ್ಲ. ಹಾಗಿದ್ದಾಗ ಮಾತ್ರ ಮಗುಗೆ ಫಾರ್ಮಲ್ ಮಿಲ್ಕ್ ಕೊಡೋದಕ್ಕೆ ಹೇಳ್ತೀವಿ ನಾವು. ಎದೆ ಹಾಲನ್ನು ಡೊನೇಟ್ ಮಾಡೋ ತಾಯಂದ್ರು ಇರ್ತಾರೆ, ಆ ರೀತಿ ಹಾಲನ್ನು ಕುಡಿಸ್ತೀವಿ. ಆದರೆ ಇಲ್ಲಿ ನೀವು ಮಾಡ್ತಿರೋದೇನು? ನನಗೆ ಗೊತ್ತಿರೋ ಹಾಗೆ ನೀವು ಮಗುಗೆ ಎದೆ ಹಾಲು ಕುಡಿಸ್ಬೋದಲ್ವಾ? ಮಗು ಪೂರ್ಣಿಗೆ ಹೊಂದ್ಕೊಳ್ಳಿ ಅಂತ ಅಮ್ಮ ಮಗುಗೆ ಸುಮಾರು 2 ವರ್ಷ ಆಗೋ ತನಕ ತಾಯಿ ಎದೆ ಹಾಲಿಗಿಂತ ಒಳ್ಳೆ ಆಹಾರ ಇನ್ಯಾವುದೂ ಇರಲ್ಲ. ಅದರಲ್ಲೂ ಮಗುಗೆ 6 ತಿಂಗಳು ಇಮ್ಯುನಿಟಿ ಪವರ್, ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದೇ ತಾಯಿ ಎದೆ ಹಾಲಿಂದ. ಎದೆ ಹಾಲು ಕೊಡದಿರ ಇದ್ರೆ ಮಗುವಿನ ಆರೋಗ್ಯದಲ್ಲಿ ಸಮಸ್ಯೆ ಆಗ್ಬೋದು. ಹಾಗೇನೆ ತಾಯಿಗೂ ಇದರಿಂದ ತೊಂದರೆ ಆಗ್ಬೋದು. ಆಗಾಗ ಎದೆ ನೋವು ಕಾಣಿಸ್ಕೋಬಹುದು. ದಯವಿಟ್ಟು ಮತ್ತೆ ಇಂಥ ತಪ್ಪನ್ನ ಮಾಡಬೇಡಿ. ಮಗುಗೆ ಟೈಮ್ ಟು ಟೈಮ್ ಎದೆ ಹಾಲು ಕೊಡಿ. ನಾನೀಗ ಡ್ರಾಪ್ಸ್ ಬರೆದು ಕೊಡ್ತೀನಿ, ಅದನ್ನು ಮಗುಗೆ ಹಾಕಿ. ನಾಳೆನ ಜ್ವರ ಕಡಿಮೆ ಆಗದೆ ಇದ್ದರೆ ಬೇರೆ ಟ್ರೀಟ್ಮೆಂಟ್ ಕೊಡ್ತೀನಿ. ನಾನು ಹೇಳಿದ್ದನ್ನು ಮರಿಬೇಡಿ. ನಿಮ್ಮ ಉದ್ದೇಶ ಏನೇ ಇರಲಿ, ಎಲ್ಲದಕ್ಕಿಂತ ಮಗುವಿನ ಆರೋಗ್ಯ ಮುಖ್ಯ. ನಾನು ಬರ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.